ಹರೇ ಶ್ರೀನಿವಾಸ. ಹರಿ ಓಂ. ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ವಿಶ್ವ ಯೋಗ ದಿನಾಚರಣೆಯ ಪ್ರಯುಕ್ತ ನಮ್ಮ ಮಾಗಡಿಯಲ್ಲಿ SPYSS ಯೋಗ ಶಿಕ್ಷಣ ಸಮಿತಿ ವತಿಯಿಂದ ನಮ್ಮ ಗುರುಗಳಾದಂತಹ ಜಯಲಕ್ಷ್ಮಿ ಅಕ್ಕನವರ ನೇತೃತ್ವದಲ್ಲಿ ನಡೆದಂತಹ ಯೋಗ ಕಾರ್ಯಕ್ರಮದ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹರಿ ಓಂ. ಡಾಕ್ಟರ್ ಜಹಾನಿ ಅಕ್ಕನವರು ಅವರು ಕೊಡಿ ಆಗ್ತದೆ ಅಲ್ಲಿ ಮೇಲೆ ಹರಿಯೋ ಜಹಾನಿ ಅಕ್ಕನವರಿಗೆ ದೀಪ್ ಪ್ರಾರ್ಥನೆ. ನಂದಿತಾ ಗೌಡ. ರಿಗರಿನಿ ಪಸಾಗರಿ ರೀನಿ ಪಸಾಗರಿ ರಿಗರಿನಿ ಪಸಾಗರಿ ಪದ ಪಮ ಪಮ ಗಮಗರಿ ಸರಿ ಸನಿ ಸನಿ ಪದ ನಿಸ ಪದ ಪಮ ಪಮ ಗಮಗರಿ ಸರಿ ಸನಿ ಸನಿ ಪದ ನಿಸ ಶಕ್ತಿ ಸಹಿತ ಗಣಪತಿಂ ಶಂಕರಾದಿ ಸೇವಿತಂ ವಿರಕ್ತ ಸಕಲ ಮುನಿವರ ಸುರರಾಜ ಗುರು ಪುಟ್ಟಿ ನೀನ್ ಬಾ. ಅದಲ್ಲೇ ಇರಲಿ ಮೊಬೈಲ್. ಅಲ್ಲಿ ಅಮೃತ ನಮ್ಮ ಅಗತ್ಯ ಸ್ವಭಾವದಲ್ಲಿ ಅಂದರೆ ಅಪರಿಚಿತರಲ್ಲಿ ನೆಲೆಗೊಳ್ಳುತ್ತೇವೆ. ನಮ್ಮ ಅಗತ್ಯ ಸ್ವಭಾವವು ಸಾಮಾನ್ಯವಾಗಿ ಮನಸ್ಸು ಚಟುವಟಿಕೆಯಿಂದ ಹೋಗಿರುತ್ತದೆ. ಈ ದಿನ ನನಗೆ ಅಮೃತ ವಚನ ಹೇಳಲು ಅವಕಾಶ ಮಾಡಿಕೊಟ್ಟ ಸಮಿತಿಗೆ ಜಂಬೂದ್ವೀಪೆ ಭರತಖಂಡೆ ಭರತವರ್ಷಿ ದ್ವಿತೀಯ ಪರಾರ್ತಿ ಶ್ವೇತವರಾಹ ಕಂಬೆ ವೈವಸತ್ವ ಮನ್ವಂತರಿ 28ನೇ ಚತುರ್ಯುಗೆ ಕಲಿಯುಗೆ ಪ್ರಥಮ ಪಾದೆ ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಶ್ರೀ ಕೃಷ್ಣ ಶಕ 5128 ಶ್ರೀ ಶಾಲಿವಾಹನ ಶಕ 1949 ಶ್ರೀ ಪರಾಭವ ನಾಮ ಸಂವತ್ಸರೆ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ. ಅಕ್ಕನವರ ಪರಿಚಯವನ್ನು ಈ ಸಭೆಗೆ ಮಾಡಿಕೊಡಲು ಬಹಳ ಹೆಮ್ಮೆ ಎನಿಸುತ್ತಿದೆ. ಇವರು BSc ಅಗ್ರಿಕಲ್ಚರಲ್ ಪದವೀಧರರು. ಈಗ ಮಾಗಡಿಯ ಪೋಸ್ಟ್ ಆಫೀಸ್ನಲ್ಲಿ ಪೋಸ್ಟ್ ಮಾಸ್ಟರ್ ಆಗಿ ಕರ್ತವ್ಯ ಸಲ್ಲಿಸುತ್ತಿದ್ದಾರೆ. ಇವರು ಮಾಗಡಿಯ ಹೆಣ್ಣು ಮಗಳೇ ಆಗಿದ್ದಾರೆ. ಅತಿಥಿಗಳ ಪರಿಚಯ ಮಾಡಿಕೊಡಲು ಅವಕಾಶ ಕೊಟ್ಟ ಸಮಿತಿಗೆ ಧನ್ಯವಾದಗಳು. ಫೋನಿನ ಮೂಲಕ ಯೋಗ ಅಭ್ಯಾಸಕ್ಕೆ ಬನ್ನಿ ಅಂತ ಕರೆದಾಗ ತುಂಬ ಖುಷಿಯಾಗಿ ಬಂದಿದ್ದಾರೆ. ಇವರು ಮಾಗಡಿಯ ಹೆಣ್ಣು ಮಗಳು, ಜೊತೆಗೆ ಡಾಕ್ಟ್ರು ಜಾಹ್ನವಿ VR. ಇವರು ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯರು ಹಾಗೂ ವೈದ್ಯರು ಕೂಡ, ಅಂದರೆ ಸೈಕಾಲಜಿಸ್ಟ್. ಇವರು ಸ್ವತಂತ್ರ ವೃತ್ತಿಪರರು, ಅಂದರೆ ಫ್ರೀಲಾನ್ಸರ್. ಇವರು ಫೋನಿನ ಮೂಲಕ ಕೂಡ ಚಿಕಿತ್ಸೆ ಕೊಡುತ್ತಾರೆ. ನಮ್ಮ ಮಾಗಡಿಯ ಹೆಮ್ಮೆಯ ಹೆಣ್ಣು ಮಗಳು. ಪರಿಚಯವನ್ನು ತಮಗೆ ಮಾಡಿಕೊಡಲು ನನಗೆ ಅವಕಾಶ ಕೊಟ್ಟಂತ ಸಮಿತಿಗೆ ವಯಸ್ಸಾಗುವಾಗ ಎಷ್ಟು ಆರೋಗ್ಯಕರವಾಗಿ ನಾವು ವಯಸ್ಸಾಗಬಹುದು ಅನ್ನೋದನ್ನ ಯೋಗ ಮಾಡೋದ್ರ ಮುಖಾಂತರ ಕಲ್ತ್ಕೊಳ್ಳೋಣ ಅನ್ನೋ ಉದ್ದೇಶನ ಸಾರಕ್ಕೋಸ್ಕರ ಈ ವರ್ಷ ಥೀಮ್ನ ಅದನ್ನ ಇಟ್ಟಿದ್ದಾರೆ. ಸೊ ವಯಸ್ಸಾಗ್ತಾ ಇದೆ ಅಂತಂದ್ರೆ ಅದೇನೋ ಕೆಟ್ಟದಾಗ್ತಾ ಇದೆ ಅಂತ ಅಲ್ಲ, ಎಷ್ಟು ಆರೋಗ್ಯಕರವಾಗಿ ವಯಸ್ಸಾಗ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್. ಅದೆಲ್ಲ ನಾವು ಚೆನ್ನಾಗಿ ಕಂಟ್ರೋಲ್ ಮಾಡ್ಬೋದು, ಮತ್ತೆ ಆರೋಗ್ಯಕರವಾಗಿ ವಯಸ್ಸಾಗೋ ಥರ ನೋಡ್ಕೋಬಹುದು ಅಂತ ಹೇಳ್ತಾರೆ. ಹರಿ ಓಂ. ರಂಗನಾಯಕಿ ಅಕ್ಕನವರು ಒಂದು ಸಮಸ್ಯೆ ಕೊಟ್ಟರೆ ಅದಕ್ಕೆ ಪರಿಹಾರ ಇಟ್ಟಿರ್ತಾರೆ ಅನ್ನೋದು ನನ್ನ ನಂಬಿಕೆ. ಅದು ಎಲ್ಲದಕ್ಕೂ ಒಂದು ಪರಿಹಾರ ಇದೆ ಅಂದ್ಮೇಲೆ ಕಾಯಿಲೆ ಬಂದರೆ ಅದಕ್ಕೆ ದೇವರೇ ಕೊಟ್ಟಿರ್ತಾರೆ, ಪ್ರಕೃತಿಯಲ್ಲೇ ಇರುತ್ತೆ. ಅದನ್ನು ಹುಡುಕೊಳ್ಳೋಷ್ಟು ತಾಳ್ಮೆ ನಮ್ಮಲ್ಲಿ ಇರಬೇಕು ಅನ್ನೋದು ನನಗೆ ನಾನು ಕಲ್ತ್ಕೊಂಡಿರೋದು. ಮತ್ತು ಡಾಕ್ಟರ್ ಜಾನವರು ಹೇಳಿದ್ರು,
ದೈಹಿಕವಾದ ಆರೋಗ್ಯ ಜೊತೆ ಮಾನಸಿಕ ಆರೋಗ್ಯ ಅದು ಬಹಳನೇ ಇಂಪಾರ್ಟೆಂಟು. ನಾನು ನಿಮಗೆ ಎಲ್ಲರಿಗೂ ಹೇಳ್ಕೊಳ್ತಾ ಇರೋದು ಅಂದರೆ, ಕಳೆದ ಒಂದು 6-7 ವರ್ಷಗಳ ಹಿಂದೆ ತನಕ ನಾನು ಆರೋಗ್ಯವಾಗಿದ್ದೆ. ಆದರೆ ನನಗೆ ಅಂಡಾಶಯದ ಕ್ಯಾನ್ಸರ್ ಬಂತು. ನನಗೆ ಅದರಿಂದ ಗುಣಮುಖ ಇರಲಿ ಬಿಡಿ, ಹಂಗೆ ಅವೇ ಹಂಗೆ ಇರಲಿ, ಆಮೇಲೆ ನೋಡ್ಕೊಳ್ಳ. ಯಾವುದೇ ಪ್ರತಿಕ್ರಿಯೆ ನೀಡುವುದು ಬೇಡ. ಹಾಗೆ ನಾವು ನಮ್ಮ ಆಂತರಿಕ ಚಟುವಟಿಕೆಗಳತ್ತ ಗಮನ ಹರಿಸೋಣ. ನಾವು ಹುಟ್ಟಿದಾಗಿನಿಂದ ಇಲ್ಲಿಯವರೆಗೂ ನಮಗೋಸ್ಕರ ಮಿಡಿಯುತ್ತಿರುವ ನಮ್ಮ ಜೀರ್ಣಾಂಗ ಕ್ರಿಯೆಯನ್ನು ಗಮನಿಸೋಣ. ಹಾಗೆ ನಮ್ಮ ತ್ಯಾಜ್ಯವನ್ನು ಹೊರಹಾಕುವ ವಿಸರ್ಜನಾಂಗವನ್ನು ಗಮನಿಸೋಣ. ಹೀಗೆ ಏಕಕಾಲದಲ್ಲಿ ಬಾಹ್ಯ ಮತ್ತು ಆಂತರಿಕ ಚಟುವಟಿಕೆಗಳನ್ನು ಗಮನಿಸುವ ಸ್ಥಿತಿಗೆ ಯೋಗ ಸ್ಥಿತಿ ಎನ್ನುವರು. ಈ ಸ್ಥಿತಿಯ ಪ್ರಾಪ್ತಿಗಾಗಿ ನಾವು ಭಗವಂತನಲ್ಲಿ ಪ್ರಾರ್ಥಿಸೋಣ. ಮೊದಲಿಗೆ ನಮಸ್ಕಾರ ಮುದ್ರೆ. ಆ ಹೂ ಮಾಕಾರದೊಂದಿಗೆ 3 ಬಾರಿ ಓಂಕಾರ. ಪೂರಕ ಪೂರಕ ರೇಚಕ ಮೇಲ್ಮುಖ. ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ ಅಷ್ಟ ಮುಂದೆ. ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ ಅಷ್ಟ ಹಿಮ್ಮುಖ. ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ. ಎದೆಯ ಮುಂದೆ ಸ್ಥಾಪನೆ ಕೈ ಪ್ರಕಾರ 4, 5, 6. ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ. ಅಣೆಯ ನೇರ. ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ. ನೆತ್ತಿಯ ನೇರ. ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ. ನೆತ್ತಿಯ ನೇರ ಒಳಮುಖ. ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ. ಅಣೆಯ ನೇರ. ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ. ಇದೇ ನೇರ. ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ. ಕೈಗಳಲ್ಲಿ ದ್ರೋಣ ಮುದ್ರೆ. ನಮ್ಮ ಉಸಿರಾಟವನ್ನೇ ಗಮನಿಸೋಣ. ಮಾರ್ಜಾಲ ಶ್ವಾಸ, ಅಧೋಮುಖ ವಜ್ರಾಸನ, ಷಡಂಗಾಸನ. ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ. ಬಲಹಸ್ತವನ್ನು ನೋಡೋಣ. ವಾಪಸ್ ಎಡಹಸ್ತ, ವಾಪಸ್ ಬಲಹಸ್ತ, ವಾಪಸ್ ಎಡಹಸ್ತ, ವಾಪಸ್ ಬಲಗಾಲು ಚಾಲನೆ. ಎಡಗಾಲು ಎಡಗೈ, ಬ್ಯಾಲೆನ್ಸಿಂಗ್. ಬಲಗೈ ಎಡಗಾಲು, ವಾಪಸ್ ಎಡಗೈ ಬಲಗಾಲು, ವಾಪಸ್ ಬಲಗೈ ಬಲಗಾಲು, ವಾಪಸ್ ಎಡಗೈ ಎಡಗಾಲು, ವಾಪಸ್ ಅಧೋಮುಖ ಶ್ವಾನಾಸನ, ಊರ್ಧ್ವಮುಖ ಶ್ವಾನಾಸನ, ಅಧೋಮುಖ ಶ್ವಾನಾಸನ, ಊರ್ಧ್ವಮುಖ ಶ್ವಾನಾಸನ, ಅಧೋಮುಖ ಶ್ವಾನಾಸನ, ಊರ್ಧ್ವಮುಖ ಶ್ವಾನಾಸನ, ಅಧೋಮುಖ ಶ್ವಾನಾಸನ. ಸ್ಥಿತಿಗೆ ಬರೋಣ. ಸುಪ್ತ ಬದ್ಧ ಕೋನಾಸನ. ಮುಂದೆ ಬಾಗಿ ಹಣೆಯನ್ನು ಸಾಧ್ಯವಾದ ನೆಲಕ್ಕೆ ಸಾಕು.
ತಗೊಂಡು ಬಲ ಒಳ್ಳೆನ ಲಾಕ್ ಮಾಡೋಣ. ಬಲ ಒಳ್ಳೆಯಿಂದ ಉಸಿರನ್ನ ಬಿಡೋಣ. ಇದನ್ನು ಚಂದ್ರಭೇದನ ಅಂತೀವಿ. ತುಂಬ ಶೀತ ಆದಾಗ ಮಾಡ್ಕೊಬೋದು. ಶೀತ ಆದಾಗ ಮೂರು ಬಾರಿ ಉಸಿರಾಟ ಆದವರು 2 ಕೈಗಳು ಸಹಜ ಸ್ಥಿತಿ ಅಂತ ನಾವು ಸೇರಿದ್ದೀವಿ. ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ಇಷ್ಟು ಜನ ಬಂದಿದ್ದೀರಲ್ಲ, ನಿಜಕ್ಕೂ ಪರವಾಗಿಲ್ಲ. ಇಷ್ಟು ದಿವಸ ನಾನು ತರಗತಿ ತೆಗೆದುಕೊಂಡಿದ್ದು ಎಲ್ಲ ಬನ್ನಿ ಬನ್ನಿ ಅಂತ ಹೇಳಿದ್ದು ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಇವಾಗ ರಾಮ ಶಾಖೆ ನಡೀತಾ ಇಲ್ಲ. ಆ ಶಾಖೆ ನಡೆಯೋ ಕಡೆಗೆ ಪದ್ಮಕ್ಕ ಮತ್ತು ವಿದ್ಯಾಕ್ಕ ಹೆಚ್ಚಿನ